ಒಂದು ಒಬ್ಬ ಶ್ರೀಮಂತನ ಮನೆ ಇತ್ತು. ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟೆಗೋಡೆ ಇತ್ತು. ಅವ ಭಾಳ ದೊಡ್ಡ ಶ್ರೀಮಂತ. ಮನೆಯ ತ್ರಿಜೋರಿ ತುಂಬ ದುಡ್ಡು ಬಂಗಾರ ಎಲ್ಲ ಇತ್ತು. ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ. ಭಾಳ ಪ್ರಾಮಾಣಿಕವಾಗಿ ಬದುಕಿದ್ದ ಭಾಳ ವರ್ಷ. ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ. ಅವ ಹೆಂಗೆ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು, ದುಡ್ಡು ಬಂಗಾರ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಿದ್ದ. ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರ ಮನ್ಯಾಗ ಒಬ್ಬ ಸೇವಕ ಇದ್ನಲ್ಲ, ಇವ ಕಳ್ಳ ಅವನ ದೋಸ್ತಿ ಮಾಡ್ಕೊಂಡಂತಾನ, ನೋಡು ನಿಮ್ಮ ಶ್ರೀಮಂತ ನೀನು ಎಷ್ಟು ವರ್ಷ ದುಡ್ದು ನಿನಗೇನು ಕೊಟ್ಟಾನ ಹೇಳು. ಬರೀ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಾನ, ವರ್ಷಕ್ಕೊಂದು ಜೊತೆ ಬಟ್ಟೆ ಕೊಟ್ಟಾನ ಅಷ್ಟು. ನನ್ನ ಸ್ನೇಹ ಮಾಡು, ನಿನಗೊಂದು ದಿವ್ಸಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀನಿ 10 ನಿಮಿಷಕ್ಕೆ ಅಂದಿವ. ಯಾರು? ಕಳ್ಳ. ಅವ ಸೇವಕಂದ, ಏನು ಮಾಡ್ಬೇಕು ನಾನು? ನೀ ಏನೂ ಮಾಡೋದು ಬೇಡ. ನಿಮ್ಮ ಈ ಶ್ರೀಮಂತನ ಮನೆ ಇದೆಯಲ್ಲ, ದೊಡ್ಡ ಕೋಟೆ ಇದೆ, ಈ ಹಿತ್ತಲು ಬಾಕ್ಲೈತಲ್ಲ, ಅದಕ್ಕೆ ಹಿತ್ತಲು ಬಾಕ್ಲಿಗೆ ಕೀಲಿ ಹಾಕಿರೋದಿಲ್ಲ, ಬರೀ ಅಗಳಿ ಹಾಕಿರ್ತಾರೆ, ಹೌದಲ್ಲ? ಇವಾಗ ಕಳ್ಳ ಹೇಳ್ದವನಿಗೆ, ಹಿತ್ತಲು ಬಾಗಿಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ, ಅದನ್ನೊಂದು ಸ್ವಲ್ಪ ಸರಿಸಿಬಿಡು, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಅವ ಸೇವಕ ಆಳ ಮಗ ಅಂದ, ಇಷ್ಟ ಕೆಲಸಕ್ಕೆ 2 ಲಕ್ಷ ರೂಪಾಯಿ, ಎಷ್ಟು ವರ್ಷ ದುಡ್ದೀನಿ, ಇನ್ನೂ ನನಗೇನೂ ಕೊಟ್ಟಿಲ್ಲ, ಬರೀ 2,000 ರೂಪಾಯಿ ಕೊಟ್ಟಾನ, ಬರೀ ಅಗಳಿ ಸರಿಸಿದ್ರೆ 2 ಲಕ್ಷ ರೂಪಾಯಿ ಸಿಗ್ತೈತೆ ಅಂದ್ರೆ ಓಕೆ ಅಂದವ. ಕಳ್ಳ 2 ಲಕ್ಷ ಕೊಟ್ಟಿವನಿಗೆ. ಇವ ಆಳ ಮನುಷ್ಯ ರಾತ್ರಿ 12ಕ್ಕೆ ಅಗಳಿ ಸರಿಸಿ ಒಳಗೆ ಹೋಗಿ ಇನ್ನೇನು ಕೀಲಿ ತೆಗಿಬೇಕಂತಿದ್ದ. ಅಲ್ಲೊಂದು ನಾಯಿ ಕುಂತಿತ್ತು, ಅದು ಗುರ್ರಂತದು. ಇವ ಏನು ಮಾಡ್ದ, ಹಿಂಗೊಂದು ಬಿಸ್ಕಿಟ್ ಹೋಗೋದು ಅದಕ್ಕೆ, ಅದು ನಾಯಿ ಮತ್ತೆ ಗುರ್ರಂತದು. ಇವ ಅಂದು, ಕಳ್ಳ ಅಲ್ಲೋ ಬಿಸ್ಕಿಟ್ ಹಾಕಿನಿ, ಮತ್ತೆ ಯಾಕೆ ಗುರ್ರಂತಿ ನೀನು? ಅವಾಗ ನಾಯಿ ಅಂತೂ, ಹಿಂಗೆ ಲಂಚ ತೊಗೊಂಡು ಸುಮ್ಮನೆ ಇರಾಕ ನಮ್ಮನೇನು ಮನುಷ್ಯರು ಮಾಡಿ ಎನ್ನಿನಂತದ ನಾಯಿ. ಅವ ಅಂದ, ಮತ್ತೆ ಬ್ರೆಡ್ ಹೋಗದವ ನಾಯಿಗೆ. ಅವಾಗ ನಾಯಿ ಹೇಳ್ತು, ಮನುಷ್ಯನೇ ತಿಳ್ಕೊ, ಅನ್ನ ಉಂಡ ಮನೆಗೆ ಕನ್ನ ಹಾಕೋರು ಮನುಷ್ಯರು ಹಾಕ್ತಾರೆ ಹೊರತು ನಾಯಿಗಳು ಹಾಕೋದಿಲ್ಲ. ನಾವು ನಮ್ಮ ಜಾತಿಯೊಳಗಿಲ್ಲ, ಮನುಷ್ಯರ ಜಾತಿಯೊಳಗಿರ್ಬೋದು. ಅದು ಒಂದು ನಾಯಿ ಹೇಗೆ ಬದುಕ್ತಿದೆ ನೋಡಿ. ಅದಕ್ಕೆ ಮನುಷ್ಯ ಬದುಕುವುದನ್ನು ಕಲಿಬೇಕು. ಅದಕ್ಕೆ ನೋಡ್ರಿ, ನೀವು ನ್ಯಾಷನಲ್ ಎನಿಮಲ್ ಅಂತ ಮಾಡ್ಯಾರ, ನ್ಯಾಷನಲ್ ಬರ್ಡ್ ಅಂತ ಮಾಡ್ಯಾರ, ಒಬ್ಬರನ್ನರ ಪುಣ್ಯಾತ್ಮ ನೀವು ನ್ಯಾಷನಲ್ ಮ್ಯಾನ್ ಅಂತ ಮಾಡ್ಯಾರ. ಮತ್ತು ನೀವು ನೋಡ್ರಿ, ಎಷ್ಟೋ ಬ್ಯಾಂಕ್ಗಳಿಗೆಲ್ಲ ನಾಯಿ ಚಿತ್ರ ಹಾಕ್ಯಾರ ಇಲ್ಲ. ಮತ್ತು ಈ KSRTC ಅವರು ಗರುಡನ ಚಿತ್ರ ಹಾಕ್ಯಾರ. ಎಲ್ಲರ ಒಂದು ಕಡೆ ಮನುಷ್ಯನ ಚಿತ್ರ, ಇವರು ಬರೀ ಒಂದೇ ಜಾಗದಾಗ ಇರೋದು. ನಿಮ್ಮ ಚಿತ್ರ ಎಲ್ಲಿ ಹಾಕ್ಯಾರ? ಪುರುಷ ಮತ್ತು ಮಹಿಳಾ ಅಲ್ಲಷ್ಟೇ ಇವನ್ ಚಿತ್ರ ಇರೋದು. ಇವ ಬರೀ ಉಂಡದ ಕೆಲಸ ಮಾಡ್ತಾನೆ, ಮತ್ತೇನೂ ಮಾಡೋದಿಲ್ಲ. ಅದಕ್ಕೆ ಯೋಗ್ಯ. ಸುಮ್ಮನೆ ನಾಯಿಗೆ ಬಳಸ್ಕೊಂಡಾರೆ ಎಷ್ಟೋ ಮಂದಿ ಬ್ಯಾಂಕಿನವರು, ಪಕ್ಷಿಗಳಿಗೆ ಬಳಸ್ಕೊಂಡಾರೆ. ಇವಂದು ಒಂದರ ಚಿತ್ರ ಅಪ್ಪಂದು ಎಲ್ಲರ. ಇವ ಅಂಥದ್ದು ಮಾಡಿದ್ರೆ ಹಾಕಬೇಕ ಒಂದು ಕೆಲಸ. ಬದುಕಬೇಕಲ್ಲ ಮನುಷ್ಯ. ಹೇಗೆ ಬದುಕ್ಯಾರ ಜಗತ್ತಿನೊಳಗೆ? ಎಷ್ಟು ಜನ ಎಷ್ಟು ಅದ್ಭುತವಾಗಿ ಬದುಕ್ಯಾರ. ನೀವು ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್ ನೇಮ್, ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್ ಬಗ್ಗೆ ಎಷ್ಟು ಮಂದಿ ಕೇಳಿರಿ ನೀವು? ಇವತ್ತೆಲ್ಲ ಅಮೂಲ್ ಡೈರಿ ಬಗ್ಗೆ ಕೇಳಿರಿಲ್ಲ? ಅಮೂಲ್ ಡೈರಿ ಒಂದು ಕಾನ್ಫರೆನ್ಸ್ನೊಳಗೆ ವರ್ಗೀಸ್ ಕುರಿಯನ್ ಅಮೂಲ್ ಡೈರಿಯ ಸಂಸ್ಥಾಪಕ ಆತ. ಒಂದು ಸಲ ಒಂದು ಕಾನ್ಫರೆನ್ಸ್ನೊಳಗೆ ಬ್ರಿಟಿಷರು ವರ್ಗೀಸ್ ಕುರಿಯನ್ನಿಗೆ ಅಂದ್ರಂತ. ಏನಂದ್ರು ಅಂದರೆ, ಒಂದು ಮಾತಂದ್ರಂತ, ಇಂಡಿಯನ್ ಮಿಲ್ಕ್ ಈಸ್ ಲೈಕ್ ಎ ಇಂಗ್ಲೆಂಡ್ ಗಟಾರ್ ವಾಟರ್ ಅಂದ್ರಂತ. ನಿಮ್ಮ ಭಾರತದ ಹಾಲು ಅಂದ್ರೆ ಏನು? ನಮ್ಮ ಇಂಗ್ಲೆಂಡ್ನೊಳಗೆ ಗಟಾರ್ ನೀರು ನಿಮ್ಗಿಂತ ಚಲೋ ಇರ್ತೈತಿ. ನಿಮ್ಮ ಭಾರತದ ಹಾಲಿಗಿಂತ ನಮ್ಮ ಇಂಗ್ಲೆಂಡ್ ಗಟಾರ್ ನೀರು ಚಲೋ ಇರ್ತೈತಿ ಅಂದ್ರೆ ಅವ್ರು. ವರ್ಗೀಸ್ ಕುರಿಯನ್ ವಾಸ್ ಅ ಯಂಗ್ ಆ್ಯಂಡ್ ಡೈನಾಮಿಕ್ ಮ್ಯಾನ್. ಹುಡುಗ ಇದು ಒಂದೇ ಮಾತು ಸಾಕತ್ತ. ಅವ ಬಂದು ಭಾರತದೊಳಗೆ, ಗುಜರಾತದೊಳಗೆ ನೀವೆಲ್ಲ ಕೇಳಿರಬೇಕು, ಅಮೂಲ್ ಡೈರಿ ಶುರು ಮಾಡಿದ್ರು. ಒಂದು ಕೋಆಪ್ರೇಟಿವ್ ಸಿಸ್ಟಮ್ ಶುರು ಮಾಡಿ, ಅವ ಅಮೂಲ್ ಡೈರಿ ಶುರು ಮಾಡಿದ್ದು
ಬರೀ 250 ಲೀಟ್ರ್ ಹಾಲು ಪ್ರತಿನಿತ್ಯ ಬರ್ತಿತ್ತು. ಇವತ್ತು ಅಮೂಲ್ ಡೈರಿ ಒಳಗೆ ಪ್ರತಿನಿತ್ಯ 100 ಕೋಟಿ ಲೀಟ್ರ್ ಹಾಲು ತೊಗೊಂಬಂದತ್ತ. ಇವತ್ತು ಭಾರತ ಹಾಲು ಉತ್ಪಾದನೆಯೊಳಗೆ ವಿಶ್ವದೊಳಗೆ ನಂಬರ್ 1. ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕುರಿಯನ್. ಅವನಿಗೆ ಏನಂತ ಕರೆದ್ರು ಅಂದ್ರೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಯಾರಿಗೆ? ವರ್ಗೀಸ್ ಕುರಿಯನ್ನಿಗೆ. ಅವ ಹೇಳ್ತಿದ್ದಂತ ನಮ್ಮ ಮಂದಿ ಎಷ್ಟು ಮಂದಿಗೆ ನಮಗೆ ಹೈನುಗಾರಿಕೆ ಮಾಡೋಕ್ಕಾಗಲ್ರಿ, ಹೈನುಗಾರಿಕೆ ಮಾಡೋಕ್ಕಾಗಲ್ರಿ ಅಂತೀವಿ ನಾವೆಲ್ಲ. ಅವ ಹೇಳ್ತಿದ್ದ ಹಾಲು ಕರೆಯೋದು ಭಾಳ ಸುಲಭ, ನಮ್ಮ ರೈತರಿಗೆ ಹಾಲು ಹೆಂಗೆ ಹಿಡ್ಕೋಬೇಕಂತ ಗೊತ್ತಿಲ್ಲ ಅಂತಿದ್ದ. ಅವ ಹೇಳ್ತಿದ್ದಂತ, ನಿನ್ನ ಆಕಳು ಹಾಲು ಕೊಡ್ಬೇಕಾದ್ರೆ ಏನೂ ಮಾಡಬೇಡ, ಅದಕ್ಕೊಂದು ಸ್ವಲ್ಪ ಚಲೋ ನೀರು ಕುಡಿಸು, 1 ಲೀಟ್ರ್ ಹಾಲು ಕೊಡ್ತೈತಿ. ಮತ್ತು ಅದ್ರ ಮುಂದೊಂದಿಷ್ಟು ಹಸಿರು ಹುಲ್ಲಿಡು, ಮತ್ತೊಂದು ಲೀಟ್ರ್ ಹಾಲು ಕೊಡ್ತೈತಿ. ಮತ್ತೊಂದಿಷ್ಟು ಅದ್ರ ಮುಂದೊಂದಿಷ್ಟು ಕಾಳ ಕಡಿ ಇಡು, ಮತ್ತೊಂದು ಲೀಟ್ರ್ ಕೊಡ್ತೈತಿ. ಎಷ್ಟು ಲೀಟ್ರ್ ಅದು? 3 ಲೀಟ್ರ್ ಆಯ್ತು. ಆ ಆಕಳ ಮೇಲೆ ಒಂದು ಸ್ವಲ್ಪ ಪ್ರೀತಿಯಿಂದ ಕೈ ಆಡಿಸು, ಮತ್ತೊಂದು ಲೀಟ್ರ್ ಕೊಡ್ತೈತಿ. ಮತ್ತು ಅದಕ್ಕೆ ಮ್ಯಾಲೆ ಒಂದಿಷ್ಟು ನೆಳ್ಳು ಮಾಡು, ಮತ್ತೊಂದು ಲೀಟ್ರ್ ಕೊಡ್ತೈತಿ. ಬೆಳಿಗ್ಗೆ 5 ಲೀಟ್ರ ನೀ ಚಂದ ನಿನಗೆ ಉಣ್ಣು, ಬರೀ ಹೋಟೆಲ್ಗೆ ಹಾಕಕ್ಕೆ ಹೋಗಬೇಡ. ರಾತ್ರಿ 5 ಲೀಟ್ರ್ ನನಗೆ ಕೊಡು, ನೀನು ಶ್ರೀಮಂತ, ನಾನು ಶ್ರೀಮಂತ, ದೇಶ ಶ್ರೀಮಂತ ಆಗ್ತೈತೆ ಅಂತ ಹೇಳ್ತಿದ್ದ ವರ್ಗೀಸ್ ಕುರಿಯನ್. ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ನೋಡಿ ಹಾಗೆ ಕೆಲಸ ಮಾಡಿದ್ದಾರೆ. ಇನ್ನೊಬ್ಬ ಮನುಷ್ಯ ಇದ್ದ ಬಿಹಾರದೊಳಗೆ, ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ದಶರಥ್ ಮಾಂಜಿ ಅಂತಿದ್ದ. ಅವ ಸಾಲಿ ಕಲಿಲಾರ್ದ ಮನುಷ್ಯ. ಅವನ ಊರು ಹೆಂಗಿತ್ತು ಅಂದ್ರೆ ಹಿಂಗೆ ನಮ್ಗೆ ಹೆಂಗೆ ಕೊಪ್ಪಳ ಗುಡ್ಡ ಐತಲ್ಲ, ಈ ರೀತಿ ಒಂದು ಸುಮಾರು ನಾನು ಅಲ್ಲಿಗೆ ಹೋಗಿದ್ದೆ. ಗಯಾಕ್ಕೆ ಹೋದಾಗ ಆ ಊರು ನೋಡೋಕೆ ಹೋಗಿದ್ದೆ. ಒಂದು 80-100 ಕಿಲೋಮೀಟ್ರ್ ಗುಡ್ಡ ಇದೆ ಹಿಂಗೆ ಉದ್ದಕ್ಕೆ. ಗುಡ್ಡದ ಈ ಕಡೆ ಒಂದು ಪುಟ್ಟ ಹಳ್ಳಿ, ಗುಡ್ಡದ ಆ ಕಡೆ ಹೈವೇ ರೋಡ್. ಯಾರಾದ್ರಿಗೆ ಒಬ್ಬರಿಗೆ ಆರಾಮಿರಲಿಲ್ಲ ಅಂದ್ರೆ ತೋರ್ಸಕ್ಕೆ ಹೋಗ್ಬೇಕಾದ್ರೆ 80 ಕಿಲೋಮೀಟ್ರ್ ಸುತ್ಕೊಂಡು ಹೋಗ್ಬೇಕಾಗ್ತಿತ್ತು. ಇವ ಸರ್ಕಾರಕ್ಕೆ ಪತ್ರ ಬರೆದ, ಶಾಸಕರಿಗೆ ಬರೆದ, ಎಲ್ಲರಿಗೆ ಬರೆದ. ಅವ ತನ್ನ ಹಳ್ಳಿಯಿಂದ ಸಂಸತ್ತಿನವರೆಗೆ ಪಾದಯಾತ್ರೆ ಮಾಡ್ದ. ಆದರೆ ಅವನ ಮಾತು ಯಾರೂ ಕೇಳಿಲ್ಲ. ಅವನ ಹೆಂಡತಿಗೆ ಆರಾಮಿರಲಿಲ್ಲ, ಹೆಂಡತಿ ಪ್ರಾಣ ಹೋತು. ಕೊನೆಗೆ ಅವ ಅಂದ, ಇದು ಸರ್ಕಾರ ಮಾಡೋದಿಲ್ಲ, ನನ್ನ ಕೆಲಸ ನಾನಾ ಮಾಡಬೇಕು ಅಂತ. ಒಬ್ಬ ಸಾಲಿ ಕಲಿಲಾರ್ದ ಸಾಮಾನ್ಯ ಮನುಷ್ಯ ದಶರಥ್ ಮಾಂಜಿ ಈ ಹಳ್ಳಿಯಿಂದ ಹೈವೇಕ್ಕೆ ಹೋಗಕ್ಕೆ ಒಬ್ಬನ ಸುತ್ತಿಗೆ ತೊಗೊಂಡು ಗುಡ್ಡ ಕಡ್ದ ದಾರಿ ಮಾಡ್ದ. ಅವನಿಗೆ ಮೌಂಟನ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೀತ. ಅವಾಗ ಸರ್ಕಾರ ಪ್ರಶಸ್ತಿ ಕೊಡ್ತು. ಇನ್ನೊಬ್ಬ ಅಸ್ಸಾಂದೊಳಗಿದ್ದ, ಒಬ್ಬ ಸಾಮಾನ್ಯ ಮನುಷ್ಯ, ಏನೂ ಓದಿರಲಿಲ್ಲ ಅವನು ಸಹಿತ. ಬ್ರಹ್ಮಪುತ್ರ ನದಿಯ ದಂಡೆಯ ಮೇಲೆ ಬರೀ ಹಾಳು ಪ್ರದೇಶ ಇತ್ತು. ಅವ ಏನು ಮಾಡ್ದ ಅಂದ್ರೆ ಪ್ರತಿನಿತ್ಯ ಏನಾದರೂ ಮಾಡಬೇಕು ಅಂತ ತಿಳ್ಕೊಂಡು ಗಿಡ ಹಚ್ತಿದ್ದ. ಅವ ಎಷ್ಟು ಎಕರೆ ಹಚ್ಚದ ಅಂದ್ರೆ, ನಾವು 1 ಗಿಡ 2 ಗಿಡ ಹಚ್ತೀವಿ, ಅವ 1300 ಎಕರೆ ಗಿಡ ಹಚ್ಚದ ಒಬ್ಬ ಮನುಷ್ಯ. ಅವನಿಗೆ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರೆ. ಅವನಿಗೆ ನಮ್ಮ ಗಿಡ ಹಚ್ಚೋದು ಹೆಂಗಂದ್ರೆ, ಅದು ಇದು ಬರ್ತೈತಲ್ಲ, ಏನು ಗಿಡ ಹಚ್ಚೋ ದಿವಸ ಪರಿಸರ ದಿನಾಚರಣೆ ಬರ್ತೈತಲ್ಲ, ಅವತ್ತಟ್ಟ ಎಲ್ಲರೂ ಗಿಡ ಹಚ್ತೀವಿ, ಫೋಟೋ ತಗೊಳಕ್ಕೆ ಹೋಗಿರ್ತೀವಿ. ಬೆಳಿಗ್ಗೆ ಎದ್ದು ಗಿಡ ನೋಡೋಕೆ ಹೋಗೋದಿಲ್ಲ, ಫೋಟೋದ ಪೇಪರ್ನಾಗ ನಮ್ಮ ಫೋಟೋ ಬಂದೈತಿಲ್ಲ ಅಂತ ನೋಡೋಕೆ ಹೋಗ್ತೀವಿ ಅಷ್ಟೇ ನಾವು. ಒಬ್ಬ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ, ಒಬ್ಬ ಮೌಂಟೇನ್ ಮ್ಯಾನ್ ಆಫ್ ಇಂಡಿಯಾ, ಒಬ್ಬ ಫಾರೆಸ್ಟ್ ಮ್ಯಾನ್ ಆಫ್ ಇಂಡಿಯಾ. ನಮಗೆ ಮೊಬೈಲ್ ಮ್ಯಾನ್ ಆಫ್ ಇಂಡಿಯಾ ಅಷ್ಟೆ. ಏನು ಇಲ್ಲ, ಬರೀ ಕೈಯಾಗದು ತೆಕ್ಕಿದ್ದ ಮೊಬೈಲ್. ಅಲ್ಲೇ ನಮ್ಮಲ್ಲಿ ಒಬ್ಬ ಪಾಷಾ ಅಂತದ ದಾಸೋಗದಾಗ, ಅವ ಹೇಳಕತ್ತಿದ್ದು ಮೊನ್ನೆ ಹೋದಾಗ, ಯಪ್ಪ ಸುಡಾ ಸಾರ ದೊಡ್ಡ ದೊಡ್ಡ ಹಾಂಡೆ ಅದಾವ, ಹುಡುಗರು ಅವು ಸಾರು ತೊಕ್ಕೊಂತವಲ್ಲ, ಒಂದು ಕೈಯಾಗ ಬಕೆಟ್ನಾಗ ಹಿಂಗೆ ಸುಡಾ ಸಾರು ತೊಕ್ಕೊಂತಿರ್ತಾವ, ಎಡಗೈಲಿ ಅದು ಸೆಲ್ಫಿ ತೊಕ್ಕೊಂತಿರ್ತಾವೆ, ಏನು ಮಾಡ್ಬೇಕಿದು ಅಂತ. ಅಲ್ಲೋ ಸ್ವಲ್ಪ ಹೇಳಬೇಕಿಲ್ಲ ಅಂದ. ಅವ ಹೇಳ್ದ, ಯಪ್ಪ ಕೈಯಾಗ ಸುಡಾ ಸಾರು ಇರ್ತೈತಿ, ಹಿಂಗೆ ಸೆಲ್ಫಿ ತೊಕ್ಕೊಂತಿರ್ತಾವ, ಅದು ಅಕಸ್ಮಾತ್ ಹೊರಗೆ ಬಿದ್ದರು ಸೆಲ್ಫಿ ಮತ್ತು ಸಾರಿನೊಳಗೆ ಬಿದ್ದರೆ ಹಲ್ಪಿನ್ಯಾಗ ಹೋಗ್ತಾರ ಅವ್ರು. ಹಲ್ಪಿನೇ ಹಾಕ್ಕಾರಪ್ಪ. ನಾವು ಗೊತ್ತಾಗಬೇಕಲ್ಲ ಮನುಷ್ಯಕ್ಕೆ ಜಗತ್ತು ಎಷ್ಟು ಒಳ್ಳೆ ಕೆಲಸಗಳನ್ನು ಮಾಡಿದೆ. ಅದಕ್ಕೆ ಮನುಷ್ಯನಿಗೆ ಈ ಪ್ರಜ್ಞೆ ಇರಬೇಕು. ನಾವು ಸಹಿತ ಈ ಜಗತ್ತಿಗೆ ಬಂದ ಮೇಲೆ ಏನಾದರೂ ಒಳ್ಳೆಯ ಕೆಲಸಗಳನ್ನು ಮಾಡಿ ಹೋಗೋದು ಕಲಿಬೇಕು ಮನುಷ್ಯ. ನನ್ನ ಜೀವನದೊಳಗೆ ನಮಗೆ ಹಣ್ಣು ಆಗದೆ ಆಗಲಿಕ್ಕೆ ಸಾಧ್ಯ ಇದ್ದರೂ ಸಹಿತ, ಹಣ್ಣು ಆಗದಿದ್ದರೂ ಪರವಾಗಿಲ್ಲ, ಇನ್ನೊಬ್ಬರ ಬದುಕಿಗೆ ಹುಣ್ಣಾಗಬಾರದು ನಾವು ಅಷ್ಟೆ. ನನಗೆ ದೀಪ ಹಚ್ಚುವ ಶಕ್ತಿ ಮನಸ್ಸು ಇರದೇ ಇದ್ದರೂ ಹಚ್ಚಿದ ದೀಪ ಆರಿಸಬಾರ್ದು ಮನುಷ್ಯ.
ನನಗೆ ಇನ್ನೊಬ್ಬರ ತಾಟಿನೊಳಗೆ ಅನ್ನ ನೀಡಲಿಕ್ಕೆ ಸಾಧ್ಯ ಇರದೇ ಇದ್ದರೂ ಸಹಿತ, ಇನ್ನೊಬ್ಬರ ತಾಟಿನೊಳಗೆ ಅನ್ನ ನೀಡ್ಲಿಕ್ಕೆ ನನಗೆ ಮನಸ್ಸು ಇರದೇ ಇದ್ದರೂ ಸಹಿತ ಅವ್ರು ಉಣ್ಣುವ ತಟ್ಟೆಯೊಳಗೆ ಮಣ್ಣು ಮಾತ್ರ ಹಾಕಬಾರ್ದು ಮನುಷ್ಯ. ಇದು ಕಲಿಬೇಕು. ನನಗೆ ಇನ್ನೊಬ್ಬರ ಕಣ್ಣೀರು ಒರೆಸುವ ಶಕ್ತಿ ಇರದೇ ಇದ್ದರೂ ಸಹಿತ ಇನ್ನೊಬ್ಬರ ಕಣ್ಣಾಗ ನೀರು ಬರೆಸುವ ಕೆಲಸ ಅಂತೂ ಮಾಡಲೇಬಾರ್ದು ಮನುಷ್ಯ. ಹೀಗೆ ಬದುಕುವುದೇ ಇದೊಂದು ಜೀವನ. ಕಸದೊಳಗೆ ರಸ ತೆಗಿಬೇಕು, ಅದು ಮಜಾ ಇರೋದು. ಇದು ಡಿಸ್ಕವರಿ, ಇದು ಇನ್ವೆನ್ಷನ್. ಅದರೊಳಗೆ ಮಜಾ ಇರೋದು, ಅದರೊಳಗೆ ರುಚಿ ಇರೋದು ಜೀವನ.